ಪರಿಚಯವಾಗಿ ಮೈಸೂರಿನ ಯುವ ದಸರಾದಲ್ಲಿ ತಮ್ಮ ಪ್ರೇಮಾಂಕುರದ ಬಗ್ಗೆ ಪರಿಚಯಿಸಿದ್ದ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ. ಒಬ್ರು ಹಾಡಿದ್ರೆ ಇನ್ನೊಬ್ರು ಡ್ಯಾನ್ಸ್ ಮಾಡ್ತಾ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದ ಈ ಚಂದನವನದ ಚೆಲುವಿನ ಜೋಡಿ ಮದುವೆಯಾದ 4 ವರ್ಷಕ್ಕೆ ಹೊಂದಾಣಿಕೆಯಾಗದ ಕಾರಣವನ್ನ ನೀಡಿ ವಿಚ್ಛೇದನ ಪಡೆದಿದ್ರು. ಈ ನಿರ್ಧಾರ ಸಾಕಷ್ಟು ಜನರಲ್ಲಿ ಅಚ್ಚರಿ ಮೂಡಿಸಿದ್ದು ಸುಳ್ಳಲ್ಲ. ಆದ್ರೆ ಇದೀಗ ವಿಚ್ಛೇದನ ಪಡೆದಿದ್ದ ಈ ಜೋಡಿ ಮತ್ತೆ ಒಂದಾಗಿದ್ದು ಡಿವೋರ್ಸ್ ಮುರಿದು ಮತ್ತೆ ಜೊತೆಯಾಗಿ ಬಾಳ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಚಂದನ್ ಜೊತೆ ಮತ್ತೆ ಒಂದಾಗುವ ಸುಳಿವು ಕೊಟ್ರ ನಿವಿ. ಬೇರೆ ಸೆಲೆಬ್ರಿಟಿಗಳನ್ನೇ ಫಾಲೋ ಮಾಡ್ತಾರಾ ಈ ಜೋಡಿ? ಎಸ್, ನಾನೊಂದು ತೀರ ನೀನೊಂದು ತೀರ ಅಂತ ದೂರವಾಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಜೋಡಿ ಒಂದೇ ತೀರಕ್ಕೆ ಬಂದು ಬಾಳೋದು ಇನ್ನು ಕನಸಿನ ಮಾತು ಅಂತಲೇ ಇವರಿಬ್ರು ವರ್ತಿಸ್ತಿದ್ರು. ವಿಚ್ಛೇದನ ಪಡೆದ ಮೇಲೆ ಒಬ್ರಿಗೊಬ್ರು ಮಾತನಾಡಿಕೊಳ್ಳದೆ ಭೇಟಿಯಾಗದೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ರು. ಆದ್ರೆ ಇದೀಗ ದಿಢೀರಂತ ವಿಚ್ಛೇದನ ಪಡೆದ 9 ತಿಂಗಳ ಬಳಿಕ ಇವರಿಬ್ರು ಮತ್ತೆ ಒಂದಾಗಿದ್ದಾರೆ. ಒಬ್ಬರನ್ನೊಬ್ರು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಹೌದು, ಮುದ್ದು ರಾಕ್ಷಸಿ ಎಂಬ ಸಿನಿಮಾದ ದೃಶ್ಯಕ್ಕೋಸ್ಕರ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಒಬ್ರನ್ನೊಬ್ರು ತಬ್ಬಿಕೊಂಡಿದ್ದಾರೆ. ಬಿಕ್ಕಿ ಅಳುತ್ತಿದ್ದ ನಿವೇದಿತಾರನ್ನ ಅಪ್ಪಿಕೊಂಡು ಚಂದನ್ ಶೆಟ್ಟಿ ಸಮಾಧಾನ ಪಡಿಸಿದ್ದಾರೆ. ಇನ್ನು ಈ ದೃಶ್ಯ ಎಲ್ಲೆಡೆ ಭಾರಿ ವೈರಲ್ ಆಗ್ತಿದೆ. ಇದನ್ನ ನೋಡಿದ ಅಭಿಮಾನಿಗಳು ನೀವಿಬ್ರು ಒಂದಾಗಿ ಅಂತ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ರು. ಆದ್ರೆ ಇವೆಲ್ಲದಕ್ಕೂ ನಿವೇದಿತಾ ಹಾಗೂ ಚಂದನ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಅವರಿಬ್ಬರ ಮುಂದಿನ ಭವಿಷ್ಯದ ಬಗ್ಗೆ ಸುಳಿವು ನೀಡಿದ್ದಾರೆ. ಮತ್ತೆ ಒಂದಾಗುವ ಬಗ್ಗೆ ನಿವಿ ಶಾಕಿಂಗ್ ರಿಯಾಕ್ಷನ್. ಇನ್ನು ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ನಿವೇದಿತಾ ಅದು ಸಾಧ್ಯವಿಲ್ಲ ಅಂತ ಹೇಳುವ ಮೂಲಕ ಊಹಾಪೋಹಗಳನ್ನ ಅಲ್ಲಗಳೆದಿದ್ದಾರೆ. ಬೇರೆ ಜೋಡಿಗಳಂತೆ ನಮ್ಮಲ್ಲೇನೂ ಅಷ್ಟು ಪ್ರೀತಿ ಹೊಂದಾಣಿಕೆ ಉಳಿದಿಲ್ಲ, ಹಾಗಾಗಿ ಮುಂದೆ ನಾವಿಬ್ರು ಮತ್ತೆ ಒಂದಾಗುವ ಸಾಧ್ಯತೆ ಇಲ್ಲ ಅಂತ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಇನ್ನು ಒಂದು ಜೋಡಿ ವಿಚ್ಛೇದನ ಪಡೆದ್ರೆ ಹುಡುಗಿಯರದ್ದೇ ತಪ್ಪು ಅನ್ನುವ ಮನಸ್ಥಿತಿ ಸಮಾಜದಲ್ಲಿದೆ. ಆದ್ರೆ ನಾನು ಅಂತಹವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನನ್ನ ಕೆಲಸದ ಬಗ್ಗೆ ಗಮನ ಹರಿಸ್ತೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎಮೋಷನಲ್ ಆದೆ. ಅಂಡ್ ನೀವು ಈ ತರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದ್ರೆ ಏನು ಫೀಲೇ ಆಗಲ್ಲ ಅನ್ನೋ ತರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರ್ ಅಲ್ಲ ರೀಕನ್ಸೈಲ್ ಆಗ್ಬೋದು. ಅದೇನೇ ಇರ್ಲಿ, ದೂರವಾಗಿದ್ದ ಈ ಜೋಡಿ ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಸಾಕಷ್ಟು ಜನರಲ್ಲಿ ಸಂತೋಷ ಮೂಡಿಸಿತ್ತು. ಇವರಿಬ್ರು ಮತ್ತೆ ಒಂದಾಗ್ತಾರೆ ಅಂತ ಹಲವರು ಖುಷಿ ಪಟ್ಟಿದ್ರು. ಆದ್ರೆ ಈ ಜೋಡಿ ಈ ಎಲ್ಲಾ ರೂಮರ್ಗಳನ್ನ ತಳ್ಳಿ ಹಾಕಿದ್ದು ನಾವಿಬ್ರು ಮತ್ತೆ ಒಂದಾಗಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.